ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನು ಸಂಜೆ 6:45 ಬಂದೆ ಮನೆ ಹತ್ರ. ಅಂದರೆ 6:40 ಆಗಿತ್ತು ನಾನು ಮನೆ ಹತ್ರ ಬಂದ ಕೆಲಸದಿಂದ. ಬಂದು ಒಂದು 5 ನಿಮಿಷ ಹಂಗೆ ಕೂತ್ಕೊಂಡೆ. ಹಿಂದೆಲೇ ಮಳೆ ಶುರುವಾಗ್ಬಿಡ್ತು. ನಾನು ಮೋಡ ಎಲ್ಲ ನೋಡಲಿಲ್ಲ, ಮಳೆ ಬರ್ತೈತೆ ಅಂತ ಗೊತ್ತಾಗಲಿಲ್ಲ ನನಗೆ. ಬಸ್ಸಾಗಿ ಬಂದಲ್ಲ ಅದಕ್ಕೇ. ನೋಡಿ ಮಳೆ ಹೆಂಗೆ ಹುಯ್ತೈತೆ. ನೀರು ಬೇರೆ ಇಲ್ಲ, ಮನೆ ಅಡುಗೆ ಮಾಡಬೇಕು ಮತ್ತು ನೀರು ತರಕ್ಕೆ ಹೋಗ್ಬೇಕು. ಅದಕ್ಕೆ ನೀರೆಲ್ಲ ಖಾಲಿ ಆಗಿಬಿಟ್ಟೈತೆ ಮತ್ತು ಅಡುಗೆ ಮಾಡಬೇಕು. ಏನು ಮಾಡೋದು ನೋಡಿ, ಮಳೆ ಹೆಂಗೆ ಹುಯ್ತೈತೆ ಅಂದರೆ ನೀರು ತರಕ್ಕೆ ಹೋಗೋಕ್ಕೂ ಆಗ್ತಿಲ್ಲ. ನಾನು ನೀರು ತರೋಣ ಅಂದ್ಬಿಟ್ಟೇ ಬಂದು ನೀರು ತರೋಣ ಅಂತ ಹೇಳಿ ಸುಮ್ಮನೆ ಕೂತಿದ್ದೆ. ಒಂದು 5 ನಿಮಿಷ ಬಂದು ಕೂತ್ಕೊಂಡೆ ಅಷ್ಟೇ. ಹಂಗಾಗಿ ನೋಡಿ ಅಷ್ಟೊತ್ತಿಗೆ ಮಳೆ ಬಂದೇ ಬಿಡ್ತು. ನೋಡಿ ಸಿಕ್ಕಾಪಟ್ಟೆ ಮಳೆ ಹುಯ್ತೈತೆ ನಿಜವಾಗ್ಲೂ. ನೋಡಿ ಲೈಟ್ ಬೆಳಕಿಗೆ ಹೆಂಗೆ ಕಾಣಿಸ್ತೈತೆ. ನಮ್ಮ ಮನೆ ಹತ್ರ ಎಲ್ಲ ನೀರು ನಿಂತ್ಕೊಂಡಿತ್ತ. ಇಷ್ಟು ಬೇಗ ಮಳೆ ಅಂದರೆ ಏನು ಗೊತ್ತಾ, ಏನು ಕೆಲಸ ಮಾಡೋಕ್ಕಾಗಲ್ಲ. ನೀರೇನು ಇಲ್ಲ ಅಂದರೆ ಬೆಳಗ್ಗೆನೂ ನೀರು ತರೋಕ್ಕಾಗಲಿಲ್ಲ, ಅದೇ ಹೊರಟೋಗ್ಬಿಟ್ಟೆ. ಇವಾಗ ತರೋಣ ಅಂತ ಅಂದ್ಕೊಂಡ್ರೆ ಇವಾಗಲೂ ಹಂಗೆ ಆಗೋಯ್ತು ನೋಡಿ. ನಮ್ಮ ಮನೆಗೆ ಬಾಟ್ಲೆಲ್ಲ ಖಾಲಿ ಬಿದ್ದಾವೆ. ಆಮೇಲೆ ನಾನು ಇನ್ನೂ ಒಂದು ಏನು ಮಾಡಿದೆ ಅಂದರೆ ಕ್ಯಾನು ಬೆಳಗ್ಗೆ ನಾನು ತೊಳೆಯಲಿಲ್ಲ, ನೀರಿನ ಕ್ಯಾನು ತೊಳೆಯೋಕ್ಕಾಗಲಿಲ್ಲ. ಹಂಗಾಗಿ ಅದು ಹಂಗೆ ಖಾಲಿ ಐತೆ. ನಾನು ತೊಳೆದೇ ನೀರು ತುಂಬಿದ್ರೆ ಒಂಥರ ಚೆನ್ನಾಗಿರ್ತೈತೆ. ಅದು ತೊಳೆದಂಗೆ ಪ್ಲಾಸ್ಟಿಕ್ ಕ್ಯಾನ್ ಅಲ್ವಾ, ಅದೊಂದು ಬಿಸಿನೀರಲ್ಲಿ ನಾನು ಅವಾಗವಾಗ ತೊಳಿತೀನಿ. ಇಲ್ಲ ಅಂದರೆ ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ನಾನು ತೊಳೆಯೋದು ಕ್ಯಾನು. ನೋಡಿ ನಿಮ್ಮ ಬಿಂಗೆ ಎಲ್ಲ ಖಾಲಿ ಹೊಡಿತಾವೆ. ನನ್ನ ಮಗನೂ ಬಿಂಗೆ ನೀರು ತಂದಿಕ್ಕಿಲ್ಲ. ಮಳೆ ಬರ್ತಾನೆ ಐತೆ. ನಿಜವಾಗ್ಲೂ ಕೆಲ್ಸಕ್ಕೆ ಹೋಗಿ ಬಂದರೆ ನೀರಿಲ್ಲ ಏನೂ ಇಲ್ಲ ಅಂದರೆ ಬೇಜಾರಾಗ್ಬಿಡ್ತೈತೆ ನಿಜವಾಗ್ಲೂ. ನೋಡಿ ಇವಾಗ ಹೋಗಿ ಹಿಡ್ಕೊಬಂದೆ. ಮಳೆ ಇನ್ನೂ ಹನಿತಾನೇ ಇತ್ತು. ಹಂಗೂ ಕೊಡೆ ತಗೊಂಡೋಗಿ ಒಂದು ಬಿಂದಿಗೆ ಇಲ್ಲೇ ನೆಲ್ಲಿಲ್ಲಿ ಬಿಟ್ಟಿದ್ರು, ಹಿಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಕ್ಯಾನ್ ತೊಳೆದು ತುಂಬ್ಕೊಳ್ಳೋಣ ಅಂದ್ಬಿಟ್ಟು ನೀರು ಬಾಯಾರಿಕೆ ಆಗೋಗ್ಬಿಟ್ಟಿತ್ತಾ, ನೀರು ಕುಡಿಬೇಕಾಯ್ತು. ಅದಕ್ಕೆ ಹೋಗಿ ತಗೊಂಬಂದು ನಿಜವಾಗ್ಲೂ ಮನೇಲಿ ನೀರು ಆ್ಯಕ್ಚುಲಿಂದ ಏನಾದರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ಎಲ್ಲ ಇದ್ದರೆ ಬೇಗ ಪಟ್ಟಂತ ಅಡುಗೆ ಮಾಡಿಬಿಡ್ಬೋದು. ಒಂದು ಏನಾದರೂ ಇಲ್ಲ ಅಂದರೆ ಅದೇ. ಇವಾಗ ನಮ್ಮ ಮನೇಲಿ ಏನೇ ಒಂದು ವಸ್ತು ಇಲ್ಲ ಅಂದರೂ ನಾನೇ ನೋಡ್ಕೋಬೇಕು. ನನ್ನ ಮಗನಿಗಂತೂ ಅವ್ನಿಗೆ ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಹೇಳಿದ್ದೊಂದು ಏನೋ ಒಂದು ಮಾಡ್ತಾನೆ, ಇಲ್ಲಾಂದರೆ ಸುಮ್ಮನಾಗ್ತಾನೆ. ಯಾವುದೋ ಒಂದು ಹೇಳೋಗಿದ್ದು ಒಂದು 2-3 ಸಲ ಹೇಳಿದರೆ ತಲೆಗೆ ಇಟ್ಕೊಂಡು ಮಾಡ್ತಾನೆ, ಇಲ್ಲ ಅಂದರೆ ಅವ್ನು ಮರ್ತೇ ಬಿಡ್ತಾನೆ. ಹಂಗಾಗಿ ನಾನೇ ನೋಡ್ಕೋಬೇಕು ಪ್ರತಿಯೊಂದೂ ಅಷ್ಟೇ. ಮನೆಯಲ್ಲಿ ಆಚೆಯಿಂದ ಒಳಕ್ಕೆ ಏನೇ ಬರಬೇಕು ಅಂದರೆ ನನ್ನ ಕೈಲೇ ಬರಬೇಕದು. ಹಂಗಾಗಿ ನೋಡಿ ಇವಾಗ ಹೋಗಿ ನೀರು ತಗೊಂಬಂದೆ, ಅಡುಗೆ ಮಾಡಬೇಕು. ಹಂಗೂ ನಾನು ಲೈಟ್ ಆಫ್ ಮಾಡಿದ್ದೆ, ಇಲ್ಲೇದು ಮುಂದೆಗಡೆದು ಹಾಲ್ದು ಲೈಟ್ ಆಫ್ ಮಾಡಿದ್ದೆ. ಹಂಗಾಗಿ ಮಳೆ ಬರ್ತಾನೆ ಐತೆ. ನಾನು ನೀರು ಹಿಡ್ಕೊಂಡು ಬಂದ್ರೂ ಹನಿತಾನೆ ಇತ್ತು. ಅಂದರೆ ಕೊಡೆ ಹಿಡ್ಕೊಂಡು ಹೋಗಿದ್ದೆ ನೀರು ತರೋಕ್ಕೆ. ನಮ್ಮ ಮೆಟ್ಲುದು ಪೇಂಟ್ ಹೊಡೆದ್ಬಿಟ್ಟವ್ರು ಒಂದು ಸ್ವಲ್ಪ. ಅದು ಜಾರುತ್ತೆ ಚಪ್ಪಲಿ ಹಾಕ್ಕೊಂಡು ಓಡಾಡಿದ್ರೆ. ಅದಕ್ಕೆ ಭಯ ನನಗೆ. ಆದ್ರೂ ನೀರು ಬೇಕಲ್ಲ, ಅದಕ್ಕೆ ಹೋಗಿದ್ದೆ ತರೋಕ್ಕೆ. ತಗೊಂಬಂದು ಇಕ್ಕಿದ್ದೀನಿ. ಈಗ ಅಡುಗೆ ಮಾಡಬೇಕು. ಮಳೆ ಬೇರೆ ಜೋರಾಗಿ ನೋಡಿ ಇನ್ನೂ ನಾನು ನೀರು ತಂದಮೇಲೆ ಇನ್ನೂ ಜಾಸ್ತಿ ಆಗೋಯ್ತು ಮಳೆ. ಸ್ವಲ್ಪ ಬಿಟ್ಟಿತ್ತು, ನೀರು ತಗೊಂಬಂದು ಇವಾಗ ಜಾಸ್ತಿ ಆಯಿತು. ನನ್ನ ಮಗ ಬೇರೆ ಕೆಲಸದಿಂದ ಬರ್ತಾನೆ ಈ ಟೈಮ್ಗೆ. ಇವಾಗ ಅವ್ನು ಬರೋ ಟೈಮ್ನಾಗೆ ಹಿಡ್ಕೊಂಡೈತಿ. 9 ಗಂಟೆ ಆದರೂ ಮಳೆ ಕಮ್ಮಿ ಆಗಿಲ್ಲ. 8:45 ಆದ್ರೂ ನೋಡಿ 9 ಗಂಟೆ ಆಯಿತು. ಇನ್ನು ಯಾವಾಗ ಕಮ್ಮಿ ಆಗ್ತೈತೆ. ಅವ್ನು ನೆನ್ಕೊಂಡು ಬರ್ತಾನೆ. ಮನೆಯೆಲ್ಲ ಹುಷಾರಿಲ್ಲ ಅಂಥೇಳಿ ಮಾತ್ರೆ ಎಲ್ಲ ತಂದು ನುಂಗಿದ್ದ. ಇವಾಗ ತಿರ್ಗಾ ಎಲ್ಲಿ ನೆನ್ಕೊಂಡೆ ಕೊಡೆ ತಗೊಂಡೋಗು ಅಂದರೂ ತಗೊಂಡೋಗಿಲ್ಲ. ಈಗಿನ ಕಾಲದ ಮಕ್ಕಳೇ ಹಂಗೆ ನಿಜವಾಗ್ಲೂ. ಹೇಳಿದ ಮಾತೇ ಕೇಳಲ್ಲ ಒಂದೊಂದ್ಸಲಿ. ಕೊಡೆ ತಗೊಂಡೋಗು ಅಂತ ಹೇಳಿದ್ದೀನಿ, ಹಂಗೂ ತಗೊಂಡೋಗಿಲ್ಲ ಕೊಡೆನ. ಕಾಲೇಜ್ಗೆ ಹೋಗ್ಬೇಕಾದ್ರೂ ತಗೊಂಡೋಗಪ್ಪ ಬ್ಯಾಗಲ್ಲಿ ಇಕ್ಕೊಂಡು ಅಂದರೆ ತಗೊಂಡೋಗಿಲ್ಲ. ಮತ್ತು ಒಂದು 2-3 ಕೊಡೆ ನಮ್ಮ ಮನೆಗೆ ಕಳೆದೇ ಹೋಗ್ಬಿಡ್ತು. ವಿಡಿಯೋ ನೋಡೋದಕ್ಕೆ ಧನ್ಯವಾದ.